ಗೈಸ್, ನಾನು ನಿಮ್ಮೆಲ್ಲರ ಯಶೋ ಕ್ರಿಯೇಷನ್ 17. ನನ್ನನ್ನು ಮರ್ತೋಗಿರಿ ಅನ್ಕೋತೀನಿ. ಕೆಲವು ತಿಂಗಳುಗಳಿಂದ ನಾನು ಯಾವುದೇ ವೀಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಟ್ರೆಂಡಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆಗೆ ಮತ್ತೆ ಬಂದು ಮರಿಬಿಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೊನೆವರೆಗೂ ವೀಡಿಯೋ ನೋಡಿ. ಪಿನ್ ಟು ಪಿನ್ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ನೀವು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. 4:5 ರೇಷಿಯೋದು ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ವೇರ್, ರೆಕ್ಟ್ಯಾಂಗಲ್ ಥರ ಈ ಥರ ಫುಲ್ ಸ್ಕ್ರೀನ್ಗೆ ಶೇಪ್ನ ಹಾಕ್ಕೊಳ್ಳಿ. ಕಲರ್ನ ಕೂಡ ಚೇಂಜ್ ಮಾಡ್ಕೊಳ್ಳಿ. ನಾನು ಪಿಂಕ್ ಕಲರ್ನ ತೊಗೋತೀನಿ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತೊಗೊಳ್ಳಿ. ಮತ್ತು ಇನ್ನೊಂದು ಶೇಪ್ನ ಕೂಡ ತೊಗೊಳ್ಳಿ, ಅದನ್ನು ಕೂಡ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೇವ್ ರ್ಯಾಪ್ ಅಂತ ಐತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಶೇಪ್ನ ಫುಲ್ ವಿಡಿಯೋಗೆ ಎನ್ಲಾರ್ಜ್ ಮಾಡ್ಕೊಳ್ಳಿ. ಮತ್ತು ಅದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿಕೊಂಡು ಒಂದು ಕೀ ಫ್ರೇಮ್ನ ಹಾಕೊಬೇಕು. ಸ್ಟಾರ್ಟಿಂಗಿಂದ ಆ ಸೈಡ್ಗೆ ತಳ್ಳಿಬಿಟ್ಟು ಒಂದು ಕೀ ಫ್ರೇಮು, ಆಮೇಲೆ ಎಂಡಿಂಗಿಂದ ಈ ಕಡೆ ಸೈಡ್ಗೆ ತಳ್ಳಿಬಿಡಿ. ಥರ ವೇವ್ ಎಫೆಕ್ಟ್ ನಿಮಗೆ ಕ್ರಿಯೇಟ್ ಆಗಿರುತ್ತೆ. ಮೊದಲನೇ ಶೇಪ್ಗೆ ಯಾವ ರೀತಿ ನೀವು ಕಲರ್ನ ಚೇಂಜ್ ಮಾಡ್ಕೊಂಡ್ರಿ, ಇದಕ್ಕೂ ಕೂಡ ಅದೇ ರೀತಿ ಕಲರ್ನ ಚೇಂಜ್ ಮಾಡ್ಕೊಳ್ಳಿ ಸೆಟ್ ಆಗೋ ಥರ. ಮತ್ತು ಈಗ ಒಂದು PNGನ ಆ್ಯಡ್ ಮಾಡ್ಕೊಬೇಕು. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋದು ನಾನು ಆಲ್ರೆಡಿ ಮಾಡಿದ್ದೀನಿ. ನೀವು ಗೂಗಲಲ್ಲಿ ರಿಮೂವ್ ವಿಜಿ ಅಂತಿದೆ, ಅದು ಯೂಸ್ ಮಾಡಿ. ಇಲ್ಲ ಅಂದರೆ ಯಾವುದಾದ್ರು ಆ್ಯಪಲ್ಲಿ ರಿಮೂವ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಯಾಚುರೇಷನ್ ಆ್ಯಂಡ್ ವೈಬ್ರೇಷನ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ಯಾಚುರೇಷನ್ನ ವೈಟ್ ಆ್ಯಂಡ್ ಬ್ಲ್ಯಾಕ್ ಫುಲ್ 0 ಮಾಡ್ಕೊಳ್ಳಿ. ಮತ್ತು ಶೇಡೋ ಆನ್ ಮಾಡಿಕೊಂಡು ಆ ಫೋಟೋ ಮೇಲೆ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಶೇಡೋ ಹಿಂಗೆ ಸೈಡಿಗೆ ಬರುತ್ತೆ, ಸೈಡಿಗೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಸಾಂಗಲ್ಲಿರೋ ಲಿರಿಕ್ಸ್ನ ಟೈಪ್ ಮಾಡ್ಕೊಬೇಕಾಗುತ್ತೆ. ಟೈಪ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಐ ಅಂತ ಬರುತ್ತಲ್ಲ, ಅಲ್ಲಿಗೆ ಒಂದು ಶೇಪ್ನ ಆ್ಯಡ್ ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೇವ್ ರ್ಯಾಪ್ ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದೊಂದು ಐ ಫೋಟೋನ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಅದೇ ರೀತಿ ಸ್ಯಾಚುರೇಷನ್ ಹಾಕೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇಲ್ಲ ಅಂದರೆ. ಅವೆರಡು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಕ್ಲಿಕ್ ಮಾಡ್ಕೊಂಡು ಆ ಗ್ರೂಪ್ ಮೇಲೆ ಶೇಡೋನ ಆ್ಯಡ್ ಮಾಡ್ಕೊಳ್ಳಿ, ಬಾರ್ಡರ್ನ ಆ್ಯಡ್ ಮಾಡ್ಕೊಳ್ಳಿ. ಔಟ್ ಸೈಡ್ ಕ್ಲಿಯರ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಬ್ಲ್ಯಾಕ್ನ ಸೆಟ್ ಮಾಡ್ಕೊಳ್ಳಿ. ಆ ಗ್ರೂಪ್ನ ಲಾಂಗ್ ಪ್ರೆಸ್ ಮಾಡಿಕೊಂಡು ಕೆಳಗಡೆ ಎಳ್ಕೊಂಬನ್ನಿ. ನಾವು ಮೊದಲು ಫೋಟೋ ಹಾಕೊಂಡಿಲ್ಲ ಅದ್ರ ಕೆಳಗಡೆ. ನೆಕ್ಸ್ಟು ಅಲ್ಲಿ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಕೀ ಫ್ರೇಮ್ ಆಪ್ಷನ್ ಬರುತ್ತೆ. ಕೀ ಫ್ರೇಮ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಆಪ್ಷನ್ನ ಆನ್ ಮಾಡಿಕೊಂಡು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಲವ್ ಯು. ಮತ್ತೆ ವಿಡಿಯೋ ಸಿಗೋಣ.